ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಅಷ್ಟೇ ನೋಡ್ರಿ, ಹ್ಯಾಪಿಯಾಗಿದ್ದೀನಿ. ಇನ್ನು ಬೆಳಗ್ಗೆನ ರೆಡಿಯಾಗಿ ಊರಿಗೆ ಹೊಂಟಿದ್ವಿ. ಎಲ್ಲಿಗಪ್ಪ ಅಂತಂದ್ರೆ ನವಲಗುಂದ ಕಾಮಣ್ಣಗೆ ಅಂತಂದ್ರೆ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣಗೆ ಹೊಂಟಿದ್ವಿ. ಭಾಳ ಅಂತಂದ್ರೆ ಭಾಳ ನಡೆದೈತಿ. ಇನ್ನು ಇದೇನಪ್ಪ ಕೈಯಾಗ ಅಂತಂದು ಮುಂದೆ ಹೇಳ್ತೀನಿ. ಇನ್ನು ಅದನ್ನ ಬ್ಯಾಗ್ ಒಳಗೆ ಇಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊಂಟಿದ್ವಿ. ಬ್ಯಾಗ್ ಒಳಗೆ ಅಂಥದ್ದೇನಿಲ್ಲ, ಒಂದು ವಾಟರ್ ಬಾಟ್ಲ್ ಐತಿ, ಇನ್ನು ಆಧಾರ್ ಕಾರ್ಡ್ ಐತಿ. ಏನು ಮರೆತರು ಇವಾಗ ಆಧಾರ್ ಕಾರ್ಡ್ ಅಂತೂ ಮರೆಯೋಂಗೇ ಇಲ್ಲ, ಹಾಗೆ ಬಿಟ್ಟೈತಿ ಪರಿಸ್ಥಿತಿ. ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇನ್ನು ಡೋರ್ ಲಾಕ್ ಮಾಡ್ಕೊಂಡು ಹೊಂಟಿದ್ವಿ ನೋಡ್ರಿ. ಹೋಗಬೇಕಾದ್ರೆ ಎಷ್ಟು ಬಸ್ ಗದ್ದಲು ಇರ್ತಾವಂತೀರಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ದಲು ಇರ್ತಾವೆ. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದೇವಿ ಇವಾಗ. ಇನ್ನೂ ಬಸ್ ಬಂದ್ರಿಕ್ಕಿಲ್ಲ, ಆದರೆ ಬಸ್ ನೋಡೇ ಹೊಟ್ಟೆ ರೋಮಣ ಆದಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಜನನ ತುಂಬ್ಕೊಂಡು ಹೊಂಟಿದ್ರಿ. ಇನ್ನು ಇಲ್ಲಿ ಪಾರಿವಾಳ ಇದ್ದು ಎರಡು, ಇನ್ನು ನನ್ನ ಮಕ್ಳು ಅವನು ಎಷ್ಟು ಕಾಡಾತಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಕಾಡಾತಿದ್ರಿ. ಇನ್ನು ಅಂತೂ ಇಂತೂ ನಮ್ಮದು ಬಸ್ ಬಂತು, ಹೊಂಟಿವ್ರಿ. ಹೋಗಿ ಅಲ್ಲಿಗೆ ತಲುಪಿದ್ವಿ. ಇನ್ನು ಬಸ್ ಒಳಗೆ ಅಷ್ಟೇ ಗದ್ದಲು ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಾತ್ರ ಜನಸಾಗರನ ಹರಿದು ಬರಾಕತ್ತೈತಿ. ಸಿಕ್ಕಾಪಟ್ಟೆ ಜನ, ಎಷ್ಟು ಜನ ಅಂತೀರಿ, ಎಷ್ಟು ಹರಿಕೆ ಅಂತೀರಿ, ಕಣ್ಣು ಸಾಲವಲ್ದು ನೋಡಕ್ಕೆ. ಅಷ್ಟು ಜನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಇನ್ನು ಮೊದ್ಲೇಗೆ ಪಾಳ್ಯಕ್ಕೆ ಹಚ್ಬೇಕಂತಂದ್ರೆ ನಮಗೆ ಕಣ್ಣಾಗ ನೀರು ಬಂದುಬಿಟ್ಟು, ಇನ್ನು ನಾಯಿನ ಹಳ್ಳಿಲ್ಲ, ಆದ್ರೆ ನನ್ನ ಮಕ್ಳು ಕಕ್ಕ ಬಿಕ್ಕಿ ಹತ್ತು ಹೋದ್ರೆ. ಅಷ್ಟು ಜನ ಅಂತಂದ್ರೆ ಜನ. ಹಂಗೂ ಹಿಂಗೂ ಸ್ವಲ್ಪ ಪಾಳೆ ಸಿಕ್ಕೈತಿ, ಹೊಂಟೇವ್ರಿ. ಇನ್ನೇನು ಬೇಗ ತಲುಪೋದು ಅಂತ ನಾ ಅಂದ್ಕೊಂಡೇನಿ, ಆದ್ರೆ ಅದು ಅಷ್ಟು ಸುಲಭದ ಮಾತಿದ್ರಿಕ್ಕಿಲ್ಲ. ಯಾಕಂತಂದ್ರೆ ಮಣಿ ಬಿಟ್ಟಾಗ 6 ಗಂಟೆ, ನಾವು ನವಲಗುಂದ ತಲುಪಿದಾಗ 7 ಗಂಟೆ. 7 ಗಂಟೆಗೆ ಪಾಳ್ಯಕ್ಕೆ ಹಚ್ಚಿದ್ರೆ ನಮ್ಮ ಪಾಳೆ ಬಂದಿದ್ದು 12:15 ಬಂದೈತ್ರಿ. ಇಷ್ಟರ ಮೇಲೆ ತಿಳ್ಕೊರಿ ನೀವು ಎಷ್ಟು ಗಂಟೆ ನಾವು ಪಾಳ್ಯಕ್ಕೆ ಹಚ್ಚೇವಂತಂದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ದಲ. ಇನ್ನು ಪಾಪ ಜನಗಳಿನ್ನ ನಮ್ಮ ಪಾಳೆ ಬರ್ತೈತೆ ಅಂತಂದು ಅಲ್ಲೇ ಕುಂತು ಸಮಾಧಾನ ಮಾಡಿಕೊಂಡು 1 ಗಂಟೆ ಅಲ್ಲೇ ಕುಂತು ಟೈಮ್ ಕಳೆಯತ್ತಿದ್ರು. ಪಾಪ ಅನ್ಸಾತಿತ್ತು. ಆದ್ರೆ ಅವ್ರು ನೋಡಿ ಪಾಪ ಅನ್ನೋಕ್ಕಿಂತ ನಾವನ್ನ ನೋಡಿ ಪಾಪ ಅನ್ಸಾತೈತಿ. ಯಾಕಂದ್ರೆ ಬೆಳಗ್ಗೆ ಮನೆಯೊಳಗೆ ಒಂದು ಕಪ್ ಚಹಾ ಅಷ್ಟೇ ಕುಡಿದೋಗಿದ್ವಿ, ಏನೂ ತಿಂದಿಲ್ಲ, ಮಕ್ಕಳು ಏನೂ ತಿಂದಿಲ್ಲ, ನಾವು ಏನು ತಿಂದಿಲ್ಲ. ಇನ್ನು ಬೇಗ ಹೋಗಿ ಬೇಗ ಬರಬೇಕಂತ ಹೋದಿವಿ, ಆದ್ರೆ ಅದು ಆಗಲೇ ಇಲ್ಲ. ನಮ್ಮದು ಸ್ವಲ್ಪ ಹರಕೆ ಇತ್ತು, ಹೀಗಾಗಿ ಅದು ಅರ್ಧಂಬರ್ಧ ನಡೆದೈತಿ, ಇನ್ನೂ ಪೂರ್ತಿಯಾಗಿ ನಡೆದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಮತ್ತೊಮ್ಮೆ ಹೋಗಿ ಅದನ್ನ ಮುಟ್ಟಿಸ್ಕೊಂಬರ್ರಿ ಅಂತ ಹೇಳಿದ್ರು. ಇನ್ನು ನಾವು ಬಂದೇವಿ. ಈ ಸಲ ನಾವು ಪಾಳ್ಯಕ್ಕೆ ಹಚ್ಚಿದ್ರೆ ಈ ರೀತಿ ನಮ್ಮ ಪರಿಸ್ಥಿತಿ ಆಯಿತು. ಮಕ್ಕಳಂತ ಸಿಕ್ಕಾಪಟ್ಟೆ ತಲೆ ಸುತ್ತು ಬರತೈತೆ ಅನ್ನತ್ತಿದ್ರು. ಅಲ್ಲಿ ತಿನ್ನಾಕೂ ಏನೂ ಇದ್ರಿಕ್ಕಿಲ್ಲ, ಅಂಥ ಪರಿಸ್ಥಿತಿ ಬಂದು ತಲುಪಿದ್ವಿ ನಾವು. ಇನ್ನು ಅಂತೂ ಇಂತೂ ನಮ್ಮ ಪಾಳೆ ಬಂತಂತ ಅಂದ್ಕೊಂಡ್ರೆ ಅಲ್ಲಿ ಒಂದು 30 ಲೈನ್ ಇದ್ದವು. ಅದನ್ನೆಲ್ಲ ದಾಟಿ ಹೋಗ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಇತ್ತು. ಹಂಗೂ ಹಿಂಗೂ ಇನ್ನೊಂದು 4-5 ಲೈನ್ ಉಳ್ದಾವಂತಂತಂದ್ರು 1 ತಾಸು ಬೇಕಾಗಿತ್ತು ಅದನ್ನ ಹೋಗಿ ನಾವು ತಲುಪಕ್ಕೆ. ಇನ್ನು ಒಂದು 3-4 ಲೈನ್ ಉಳ್ದಾವ್ರಿ. ಇನ್ನು ಇಲ್ಲಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಏನಪ್ಪ ಅಂತಂದ್ರೆ ಅಲ್ಲೇ ನಮಗೆ ಏನು ಹರಕೆ ಕಟ್ಕೊತೀವಿ ನೋಡ್ರಿ, ಅಲ್ಲಿ ಅವ್ರನ್ನ ಕೊಡ್ತಾರೆ. ಒಂದು 100 ರೂಪಾಯಿಗೆ ಒಂದು ವಸ್ತು ಕೊಡ್ತಾರೆ. ಅಲ್ಲಿ ಪ್ರತಿಯೊಂದಕ್ಕೂ ಮಕ್ಕಳು ವಿದ್ಯಾಭ್ಯಾಸ, ಉದ್ಯೋಗಕ್ಕೆ, ಇನ್ನು ಏನಾದರೂ ಕೆಟ್ಟ ದೃಷ್ಟಿ ಇದ್ದಿದ್ದಕ್ಕೆ, ಇನ್ನು ನಮಗೇನಾದರೂ ಗಂಡು ಮಗು ಬೇಕಂದ್ರೆ ಮತ್ತು ಮಕ್ಕಳಾಗಲಿಕ್ಕಂತಂದ್ರೆ, ಒಂದು ಮನೆ ಕಟ್ಟಬೇಕಂದ್ರೆ, ಪ್ರತಿಯೊಂದಕ್ಕೂ, ಇನ್ನು ಮದುವೆ ಆಗಲ್ಲಾರಿಗೆ, ಇನ್ನು ಮಕ್ಕಳಾಗಲ್ಲಾರಿಗೆ, ಹಿಂಗೆ ಪ್ರತಿಯೊಂದಕ್ಕೂ ಒಂದೊಂದು ವಸ್ತುಗಳು ಸಿಗ್ತಾವೆ. ಅದನ್ನು ನಾವು ಅಲ್ಲಿ ತೊಗೊಂಡು ಹೋಗಿ ಇಲ್ಲೇ ನವಲಗುಂದ ರಾಮಲಿಂಗೇಶ್ವರ ಕಾಮಣ್ಣದಾನಲ್ರಿ, ಇವಂಗೆ ಅಲ್ಲಿ ಮುಟ್ಟಿಸಿ ಕೊಡ್ತಾರವ್ರು. ಅದನ್ನು ನಾವು ಮನೆಗೆ ತಂದು ಪೂಜೆ ಮಾಡಬೇಕು. ಅದರ ಅವಧಿ 3 ವರ್ಷ ಇರ್ತೈತಿ. 3 ವರ್ಷದೊಳಗೆ ನಡಿಲಿಕ್ಕಂದ್ರೆ ಮತ್ತೆ ಅದನ್ನು ಅಲ್ಲಿ ಹೋಗಿ ಅದನ್ನ ಹಳೇದು ಕೊಟ್ಟು ಮತ್ತೆ ಒಂದು ಹೊಸ ತೊಗೊಂಡು ಮನೆಗೆ ಹೋಗಿ ಪೂಜೆ ಮಾಡಬೇಕು. ಅಂತೂ ಇಂತೂ ನಡೀತೈತಿ ಹೇಳ್ಬೇಕಂತಂದ್ರೆ. ಅದು ನಮ್ಮ ಭಕ್ತಿ ಹೆಂಗಿರ್ಬೇಕಂತಂದ್ರೆ ಮೊದ್ಲೇಕ್ಕೆ ನಮಗೆ ನಂಬಿಕೆ ಇರಬೇಕು, ಯಾವುದ್ರ ಮೇಲಾದರೂ ನಮಗೆ ನಂಬಿಕೆ ಇರಬೇಕು. ಅದು ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ. ಇನ್ನು ನಾವು ದೇವ್ರ ದರ್ಶನ ಪಟ್ಕೊಂಡು ಮಾಡಿಕೊಂಡು ಮನೆ ಕಡೆ ಬರತ್ತಿದ್ವಿ. ನೋಡಿರಲ್ಲ ನಮ್ಮ ಮುಖ ಎಲ್ಲ ಬಾಡಿ ಹೋಗ್ಯಾವ. ಇನ್ನು ಬೆಳಗ್ಗೆ ಒಂದು ಕಪ್ ಚಹಾ ಕುಡ್ದಿದ್ವಿ. ಟೈಮ್ ಬಂದು 1 ಗಂಟೆ ಆಗೈತಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ನನ್ನ ಮಕ್ಕಳೆಲ್ಲ ಸಿಟ್ಟಿಗೆ ನನ್ನ ನೋಡಿ ಬೈದ್ಬಿಟ್ರು. ನಾವು ಬರ್ತಿರ್ಕೆ ಎಲ್ಲ ಮನೆಯೊಳಗೆ ಇರ್ತಿದ್ವಿ ಆರಾಮ್ ಅನ್ನೋ ಒಂದು ಪರಿಸ್ಥಿತಿಗೆ ನನ್ನ ಮಕ್ಕಳು ಬಂದು ತಲುಪಿದ್ರು ಹೇಳ್ಬೇಕಂತಂದ್ರೆ. ಆದರೆ ನಮಗೂ ಗೊತ್ತಿದ್ರಿಕ್ಕಿಲ್ಲ, ಬೇಗ ಬರ್ಬೋದಂತ ಕರ್ಕೊಂಡು ಹೋದ್ವಿ. ಇನ್ನು ಮನೆಯಾಗಿದ್ರು ನೋಡ್ಕೋರು ಯಾರೂ ಇಲ್ಲ, ಬಂದು ಬಿಡ್ರಿ ಹೋಗೋಣ ಅಂತ ಹೋದ್ರೆ ಇಂಥ ಪರಿಸ್ಥಿತಿ. ಅಂತೂ ಇಂತೂ ಒಂದು ಪೂರಿನ, ಮಸಾಲೆ ದೋಸೆ, ಇಡ್ಲಿ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಮನೆ ಕಡೆ ಬಂದೀವಿ. ಹೋಟೆಲ್ನ ಏನು ಅಷ್ಟು ಪಕ್ಕ ಇದ್ರಿಕ್ಕಿಲ್ಲ, ಅಷ್ಟು ಟೇಸ್ಟ್ನು ಇದ್ರಿಕ್ಕಿಲ್ಲ. ಇನ್ನು ಬಸ್ಸಿಗೆ ಬರ್ಬೇಕಂತಂದು ನಾವು ಬಸ್ ನೋಡಕತ್ತಂದ್ರೆ ನಮಗೆ ಬಸ್ಸ ಸಿಗಲಿಲ್ಲ. ಯಾಕಂತಂದ್ರೆ ಎಲ್ಲರೂ ಹತ್ತಿ ಫುಲ್ ರಿಕ್ಕಾಗಿ ಬಸ್ ತುಂಬ್ಕೊಂಡಿದ್ದು. ಇನ್ನು ನಾವು ಅದರ ಸಿಕ್ಕಿವಿ ಅಂದ್ರೆ ನಮಗೈತಿ ಗೋವಿಂದ ಆಕೈತೆ ಅಂತ ತಿಳ್ಕೊಂಡು ಬಡ ಆಟೋ ಮಾಡ್ಕೊಂಡು ಮನೆಗೆ ಬಂದೇವಿ. ನವಲಗುಂದಿಂದ ನರಗುಂದ ಮಟ್ಟನೂ ಆಟೋ ಮಾಡ್ಕೊಂಬಂದೀವಿ. ಏನು ಕೇಳ್ತೀರಿ, ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಯಾವಾಗ ನರಗುಂದಕ್ಕೆ ಬಂದು ತಲುಪ್ತೀವಿ, ಯಾವಾಗ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಪರಿಸ್ಥಿತಿಗೆ ಸಿಕ್ಕಾಪಟ್ಟೆ ಕಾಲು ಮಾತಾಡ್ತಿದ್ದು,
ತಲೆ ಎಲ್ಲ ಮಾತಾಡೋದಿತ್ತು. ಅಷ್ಟು ತಲೆನೂ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಕಮ್ಮಿನ ಹಂಗೆ ಬಿಟ್ಟಿತ್ತು. ಇನ್ನು ಮಕ್ಕಳು ಅಲ್ಲೇ ಮಲ್ಕೊಂಬಿಟ್ರು, ಅಲ್ಲೇ ನಿದ್ದೆ ಮಾಡಕತ್ರ. ಇನ್ನು ನಮಗೆ ನಿದ್ದೆ ಬರೋಂಗಿಲ್ಲ, ಯಾಕಂದ್ರೆ ಬಡ ಬಡ ಹೋಗಿ ಮನೆಗೆ ತಲುಪಿದ್ರೆ ಸಾಕಾಗಿತ್ತು. ಪಾಪ ಮಕ್ಕಳು ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ರು. ಇನ್ನೊಮ್ಮೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಮನೆಯೊಳಗೆ ಬಿಟ್ಟು ನಾವು ಅಷ್ಟೇ ಹೋಗ್ಬೇಕಂತಂದು ಡಿಸೈಡ್ ಮಾಡ್ಕೊಂಡೇವಿ. ಆದರೆ ಇನ್ನೊಮ್ಮೆ ಹೋದ್ರೆ ಅಷ್ಟೇನು ಪಾಳ್ಯಕ್ಕೆ ಹಚ್ಚಂಗಿಲ್ಲ, ಯಾಕಂತಂದ್ರೆ ಪಾಳ್ಯಕ್ಕೆ ಹಚ್ಚಿದ್ರೂ ಪಾಳ್ಯಕ್ಕೆ ಹಚ್ಲಿಕ್ಕಂದ್ರೂ ಅಷ್ಟೇನು ದೇವ್ರ ಹತ್ರನ ನಮ್ಮನ್ನ ನೋಡಕ್ಕೆ ಬಿಡೋಂಗಿಲ್ಲ. 1 ಸೆಕೆಂಡ್ 2 ಸೆಕೆಂಡ್ ಜಾಸ್ತಿ ಅಲ್ಲಿ ನಮ್ಮನ್ನ ನಿಂದ್ರಾಕ್ ಬಿಟ್ರೆ ಅಲ್ಲಿ ಪೊಲೀಸರೆಲ್ಲ ನಿಂತಿರ್ತಾರಲ್ಲ, ಬೇಗ ಬೇಗ ಕಳಿಸ್ಬಿಡ್ತಾರೆ. ಪಾಪ ಅವ್ರಿಗೇನು ತಪ್ಪು, ಯಾಕಂದ್ರೆ ಜನನ ಅಷ್ಟು ಇರತ್ತೆ, ಏನು ಮಾಡೋಕ್ಕಾಗೋಂಗಿಲ್ಲ. ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ನಾವು ಹೋಗಿ ಬರೋಕೆ ನಾವು ಇಷ್ಟು ಸುಸ್ತಾಗಿರ್ತೀವಿ. ಪೊಲೀಸರು ಪಾಪ ಹೊಟ್ಟೆಗೆ ಕೂಳೆ ಎಲ್ಲರನ್ನ ಅಲ್ಲೇ ಎಷ್ಟು ಅವರು ಸಫರ್ ಪಡತ್ತಾರಂತಂದ್ರೆ ಸಿಕ್ಕಾಪಟ್ಟೆ. ಇನ್ನು ಅವ್ರದ್ದು ಕಷ್ಟ ಅವ್ರಿಗೆ ಗೊತ್ತಿರತ್ತೆ. ಯಾರ ಬಗ್ಗೆನೂ ಅಷ್ಟು ಕೀಳಾಗಿ ಮಾತಾಡ್ಕೊ ಹೋಗ್ಬಾರ್ದು. ನಾವು ಅವ್ರಿಗೆ ಬೇಕೊಂಡ್ರೆ ದೇವ್ರನ್ನೂ ಮೆಚ್ಚಾಕಿಲ್ಲ ಅಂತ ಅನ್ಕೊತೀನಿ, ಯಾಕಂದ್ರೆ ಅಷ್ಟು ಕಷ್ಟಪಡತ್ತಿದ್ರು ಪೊಲೀಸರು ಪಾಪ. ಅಲ್ಲಿ ಬಂದವ್ರಿಗೆಲ್ಲರಿಗೂ ಮತ್ತು ಅವ್ರದ್ದು ಹೇಳ್ಕೊಡ್ತಿದ್ರು, ಹಿಂಗೆ ಹೋಗ್ರಿ, ಹಿಂಗೆಲ್ಲ ಮಾಡಿರಿ ಅಂತಂತಂದು. ಅಷ್ಟು ಚಲೋನೇ ಇರ್ತಾರೆ. ಅದನ್ನೆಲ್ಲ ನೋಡಿ ಮಾಡಿ ಮನೆಗೆ ಬಂದು ಸುಮ್ಮನೆ ಮಲ್ಕೊಂಬಿಟ್ಟಿವಿ. ಯಾವ ವಿಡಿಯೋನೂ ಮಾಡ್ಬೇಕು ಹೋಗಲ್ಲ, ಯಾವ ಕೆಲಸನೂ ಮಾಡಲಿಲ್ಲ, ಅಡುಗೆ ಅಂತೂ ಮಾಡೋಕೆ ಹೋಗಲಿಲ್ಲ. ಇನ್ನು ಮಕ್ಕಳು 5 ಗಂಟೆಗೆ ಎದ್ದಿದ್ವಿ ನಾವು ವಾಪಸ್. ಮಕ್ಕಳನ್ನ ಮನಗಿಸಿ ನಾನು ಮಲ್ಕೊಂಡು ಆಮೇಲೆ ಸಾಯಂಕಾಲ ಒಂದು 5 ಗಂಟೆಗೆ ಎದ್ದು ಮಕ್ಕಳಿಗೆ ಹಣ್ಣು ಹೆಚ್ಚಿಕೊಟ್ಟು ನಾನು ಸ್ವಲ್ಪ ಹಣ್ಣೆಲ್ಲ ತಿನ್ನತ್ತಿದ್ದೆ. ನಮ್ಮ ಮಕ್ಕಳನ್ನ ಆಟ ಆಡಿಸ್ಕೊತ ಅವ್ರ ಜೊತೆ ಮಾತಾಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಂತಂದ್ರೆ ಸಮಾಧಾನ ಇರೋಂಗಿಲ್ಲ. ಇನ್ನು ಸಂಡೇ ಇದೊಂದು ನಾವು ಮಾಡಬೇಕಾಕೈತಿ. ಯಾಕಪ್ಪ ಅಂತಂದ್ರೆ ವಾರಗಂಟ್ಲೆ ಸ್ಕೂಲಿಗೆಲ್ಲ ಹೋಗ್ತಿರ್ತಾರೆ, ಇನ್ನು ವಾರಕ್ಕೆ 1 ದಿನ ಮನೆಯಾಗಿರ್ತಾರೆ. ಅಷ್ಟಾದರೂ ಅವ್ರ ಜೊತೆ ನಾವು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಎಷ್ಟು ಮಕ್ಕಳ ಜೊತೆ ಕ್ಲೋಸ್ ಆಗಿರ್ತೀವಿ, ಅವ್ರ ಜೊತೆ ಆಟ ಪಾಠದಲ್ಲಿ ಒಂದಾಗಿರ್ತೀವಿ ನೋಡ್ರಿ. ಅಷ್ಟು ಮಕ್ಕಳು ನಮ್ಮಂತೆಗೆ ಎಲ್ಲವನ್ನು ಶೇರ್ ಮಾಡ್ಕೊತಾರೆ. ಇನ್ನು ನಾವು ಮಕ್ಕಳನ್ನ ಎಷ್ಟು ದೂರ ಇಡ್ತೇವೆ ನೋಡ್ರಿ, ಅಷ್ಟು ಅವ್ರು ನಮ್ಮ ಹತ್ರ ಏನು ಹೇಳ್ಕೋದಿಲ್ಲ. ಅವ್ರು ನಮ್ಮಂತೆಗೆ ಎಲ್ಲವನ್ನು ಶೇರ್ ಮಾಡ್ಕೋಬೇಕು, ಎಲ್ಲವನ್ನು ಹಂಚ್ಕೋಬೇಕು. ಸ್ಕೂಲ್ ಒಳಗೆ ಏನಾಕೈತಿ, ಫ್ರೆಂಡ್ಸ್ ನಡುವೆ ಏನಾಕೈತಿ, ಪ್ರತಿಯೊಂದು ಅವ್ರ ಆಗು ಹೋಗುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ್ರೆ ಅವ್ರ ಜೊತೆ ನಾವು ಮೊದಲಿಗೆ ಫ್ರೆಂಡ್ಲಿಯಾಗಿರ್ಬೇಕು, ಫ್ರೆಂಡ್ಸ್ ಥರ ಇರಬೇಕು. ಏನೋ ಒಂದು ತಪ್ಪು ಮಾಡಿದಾಗ ಹೊಡಿತೀವಿ ಅಥವಾ ಏನೋ ಒಂದು ಬೈತೀವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಮತ್ತವ್ರ ಜೊತೆ ಚಂದೊಂತ್ನಾಗ ಮಾತಾಡಿ ಅಷ್ಟು ಅವ್ರ ಜೊತೆ ಕ್ಲೋಸ್ ಆಗಿದ್ರೆ ಅವರೆಲ್ಲ ಪ್ರತಿಯೊಂದು ನಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಇದು ನನ್ನ ಅನುಭವ. ಯಾಕಂತಂದ್ರೆ ನಾನು ಅದೇ ರೀತಿ ನಡ್ಕೊತೀನಿ. ಅಲ್ಲಿ ಏನೋ ಒಂದು ಕೆಟ್ಟದ್ದು ನಡೀಲಿ, ಒಂದು ಒಳ್ಳೇದು ನಡೀಲಿ, ಸ್ಕೂಲ್ ಒಳಗೆ ಅವ್ರ ಫ್ರೆಂಡ್ಸ್ ಜೊತೆ ಆಗಲಿ, ಒಂದು ಟೀಚರ್ಸ್ ಜೊತೆ ಆಗಲಿ, ಪ್ರತಿಯೊಂದೂ ಬಂದು ಅವ್ರು ನನ್ನ ಜೊತೆ ಶೇರ್ ಮಾಡ್ಕೋಬೇಕು. ಅದೇ ರೀತಿನ ನಾನು ಅವ್ರಿಗೆ ಹೇಳ್ಕೊಟ್ಟೀನಿ. ಏನೇ ನಡೀಲಿ ಅದನ್ನು ನಾನು ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ, ಅದು ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಅಂತಂದು ಮೊದಲೇಕ್ ನಾವು ಮಕ್ಕಳಿಗೆ ಫ್ರೆಂಡ್ ಆಗಿರಬೇಕು. ಅದು ಅವರಿಗೆ ಒಂದು ಪ್ರೊಟೆಕ್ಟ್ ಅಂತ ಹೇಳ್ತೀನಿ. ರಾತ್ರಿ ಊಟಕ್ಕಂತಂದು ಅಡುಗೆ ಏನು ಮಾಡೋಕೆ ಹೋಗಲಿಲ್ಲ, ಯಾಕಂತಂದ್ರೆ ಎಷ್ಟೋ ನಾವು ಮಲ್ಕೊಂಡೆದ್ದು ರೆಸ್ಟ್ ಮಾಡೇವಂತಂದ್ರು ಸಿಕ್ಕಾಪಟ್ಟೆ ಸುಸ್ತಾಗಿರ್ತೈತಿ. ಇನ್ನು ಅಡುಗೆ ಮಾಡೋಕೆ ನನ್ನ ಕೈಲಿ ಆಗೋದಿಲ್ಲ ಅಂತಂದು ನಮ್ಮ ಅವಸರದ ಆಪತ್ ಬಾಂಧವ ಉಪ್ಪಿಟ್ಟನ್ನು ಮಾಡಿದ್ದೆ ಇವತ್ತು. ಅದ್ರ ಜೊತೆ ಸ್ವಲ್ಪ ಶಾಂಡ್ಗೆನ ಕರೆದ್ನೆ. ಇನ್ನು ಈ ಥರ ಪಾಪಡೆ ಶಾಂಡ್ಗೆ ಏನಾರ ಕರೆದ್ಬಿಟ್ರೆ ಅದ್ರ ಜೊತೆ ಸ್ವಲ್ಪ ಅನ್ನ ಸಾರಾಗಲಿ ಏನಾರ ಅಲ್ಲಿ ನಾಷ್ಟ ಏನಾರು ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬ್ದಂಗೆ ಆಕೈತಿ ಅಂತಂದು ಸ್ವಲ್ಪ ಶಾಂಡ್ಗೆನೆಲ್ಲ ಕರೆದ್ನೆ. ಮಕ್ಳಿಗೆ ಇಷ್ಟ ಆಕೈತಿ. ಇನ್ನು ನಾನು ಬರೀ ಉಪ್ಪಿಟ್ಟದು ಏನಾರು ಮಾಡ್ಕೊಂಡ್ಬಿಟ್ನೆ ಅಂದ್ರೆ ಅವ್ರು ತಿನ್ನೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದ್ರ ಜೊತೆ ಈ ರೀತಿ ಏನಾರು ಸೈಡ್ ಒಳಗೆ ಏನಾರು ಮಾಡಿದ್ನಿ ಅಂದ್ರೆ ಅವರು ಸ್ವಲ್ಪ ಖುಷಿಯಾಗಿ ತಿಂತಾರೆ ಅಂತಂದು ಈ ಥರ ಶಾಂಡ್ಗೆ ಎಲ್ಲ ಕರೆದ್ನೆ. ಇನ್ನು ಶಾಂಡ್ಗೆ ಕರೆದಾತು. ಇನ್ನು ಉಪ್ಪಿಟ್ಟು ಒಂದು ಮಾಡಿಬಿಟ್ರೆ ಬಡ ಕೆಲಸ ಆಯ್ತು. ಇನ್ನು ಉಪ್ಪಿಟ್ಟು ಮಾಡೇನಂತಂದು ಜಾಸ್ತಿ ಬಾಂಡೆನೂ ಕೂಡಲಿಲ್ಲ. ಹೇಳಬೇಕಂತಂದ್ರೆ ಅದು ಒಂದು ಮೇನ್ ಪ್ರಾಬ್ಲಮ್. ಇನ್ನು ಜಾಸ್ತಿ ಅಡುಗೆ ಮಾಡಿದ್ರೆ ಎಲ್ಲ ಜಾಸ್ತಿ ಬಾಂಡೆ ಎಲ್ಲ ಕೂಡ್ತಾವೆ, ಅವನ್ನೆಲ್ಲ ತಿಕ್ಕೊಂತ ಕುಂದಿರ್ಬೇಕು, ಮತ್ತೆ ಮಲ್ಗಕ್ಕೆ ಟೈಮ್ ಆಕೈತೆ ಅಂತಂದು ಈ ರೀತಿ ಎಲ್ಲ ಯೋಚನೆ ಮಾಡ್ತೀವಿ ಹೆಣ್ಮಕ್ಳು. ಆದಷ್ಟು ಎಷ್ಟು ನಮಗೆ ಕೆಲಸ ಬೇಗ ಆಗುತ್ತೋ ಅಷ್ಟು ಅಡುಗೆನ ಬೇಗ ಮಾಡ್ಕೊಂಬಿಡ್ತೇವೆ. ಇನ್ನು ಈ ರೀತಿಯಾಗಿರ್ತೈತಿ ನಮ್ಮ ಒಂದು ಪರಿಸ್ಥಿತಿ. ಹೇಳಬೇಕಂತಂದ್ರೆ ನಾವು ಎಲ್ಲಿಗೆ ಹೋಗಿ ಬಂದ್ರೂ ಏನೋ ಮಾಡಿದ್ರು ಮತ್ತು ಈ ಅಡುಗೆ ಮನೆದು ಕೆಲಸ ಮುಗಿಯೋಂಗೆ ಇಲ್ಲ. ಒಂದೊಂದು ದಿನ ಇಲ್ಲಿ ನಿಂತು ಅಡುಗೆ ಮಾಡಿದ್ರೆ ಏನೋ ಒಂದು ಮನಸ್ಸಿನೊಳಗೆ ದುಃಖ ಅದು ಇದು ಏನೋ ಇದ್ರೂ ಕಮ್ಮಿ ಆಗ್ತಾವೆ. ಒಂದೊಂದು ದಿನ ನಾವು ಬೇಡ ಇದು ನಮ್ಮ ಕೆಲಸ ಮಾಡೋದು ನಮಗೆ ಕಷ್ಟ ಆದ್ರೂ ಕೇಳೋಂಗಿಲ್ಲ, ಮಾಡಬೇಕಾಕೈತಿ. ಯಾಕಂತಂದ್ರೆ ನಾವು ನಮ್ದಷ್ಟೇ ನೋಡ್ಕೋಬಾರ್ದು. ಹೆಣ್ಮಕ್ಳು ಮಕ್ಕಳು ಹಸ್ಬೆಂಡು ಎಲ್ಲರದು ನೋಡಿಕೊಂಡು ನಮಗೇನೋ ಹೊಟ್ಟೆ ಹಸಿವು ಇಲ್ಲ ಅಂತಂದ್ರೂ ಮಲ್ಕೊಂಬಿಡ್ಬೋದು. ಇನ್ನು ಚಿಕ್ಕ ಮಕ್ಳು ಹಾಕಿರ್ತಾರೆ ಅವ್ರಿಗೆಲ್ಲ ಮಾಡಿ ಕೊಡಬೇಕಾಕೈತಿ. ಇಂಥ ಪರಿಸ್ಥಿತಿಯೊಳಗೆ ಹೆಣ್ಮಕ್ಳು ಎಷ್ಟು ಸುಸ್ತಾಗಲಿ ಏನಾಗಲಿ ಮತ್ತೆ ಎದ್ದು ಅಡುಗೆ ಮಾಡಬೇಕಾಕೈತಿ. ಇಂಥ ಒಂದು ಪರಿಸ್ಥಿತಿ. ಹೀಗಾಗಿ ಆದಷ್ಟು ಹೆಣ್ಮಕ್ಳು ಚಲೋತ್ನಾಗ ಕಲೀರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಏನಾದರೂ ಒಂದು ಜಾಬ್ ಮಾಡ್ಕೊಳ್ರಿ. ಹೇಳಬೇಕಂದ್ರೆ ಜಾಬ್ ಮಾಡೋರ ಪರಿಸ್ಥಿತಿನೂ ಅಷ್ಟು ಕಷ್ಟ ಆಗಿರತ್ತೆ. ಯಾಕಂದ್ರೆ ಅವ್ರ ಮನೆಯೊಳಗೂ ಮಾಡಬೇಕು, ಇನ್ನು ಹೊರಗೆ ಹೋಗಿನೂ ದುಡಿಬೇಕಾಗಿರತ್ತೆ. ಎಲ್ಲ
ನೋಡಕತ್ರ ಎಲ್ಲದ್ರದ್ದು ಒಂದು ಕಷ್ಟನೇ ಇರುತ್ತೆ. ಇನ್ನು ಮ್ಯಾಗ ಯಾಕೆ ನೋಡತ್ತೇನಪ್ಪ ಅಂತಂದ್ರೆ ಅಲ್ಲಿ ನನ್ನ ಶತ್ರು ಅಲ್ಲಿ ಓಡಾಡಕತ್ತಿತ್ತು. ಇನ್ನು ಅದನ್ನು ನೋಡ್ಕೊಂಡು ಹೆದರ್ಕೊಂಡು ಉಪ್ಪಿಟ್ಟನ್ನ ಪಟ ಪಟ ಅಂತ ಮಾಡಿ ಬಂದೇನಿ. ಹೇಳ್ಬೇಕಂತಂದ್ರೆ ಇವತ್ತು ಉಪ್ಪಿಟ್ಟು ಮಾಡೇನಂತಂದ್ರು ಅಷ್ಟು ಪರ್ಫೆಕ್ಟಾಗಿ ಏನು ಮಾಡಿರ್ಕಿಲ್ಲ, ಏನೋ ಮಾಡಬೇಕಪ್ಪ ಅಂತಂದು ಮಾಡಿದ್ದಷ್ಟು ಅಷ್ಟು ನನಗೆ ಸುಸ್ತಾಗಿಬಿಟ್ಟಿತ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾರು ಹಂಗೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊತಾರೆ. ಅಷ್ಟೇನು ನಮ್ಮ ಮನೆಯೊಳಗೆ ಅಷ್ಟು ಪರ್ಫೆಕ್ಟಾಗಿ ಆಗಿಲ್ಲ ಹಂಗೆ ಹಿಂಗೆ ಅಂತ ಏನೂ ಅನ್ನೋಂಗಿಲ್ಲ. ಅದೊಂದು ಒಳ್ಳೇದು ಹೇಳ್ತೀನಿ. ಎಲ್ಲರ ಮನೆಯಲ್ಲಿ ಈ ರೀತಿ ಅರ್ಥ ಮಾಡ್ಕೊಂಬಿಟ್ರೆ ಏನು ಕಷ್ಟ ಇರೋಂಗಿಲ್ಲ. ಇನ್ನು ನೀವು ಏನಾದರೂ ರಾಮಲಿಂಗೇಶ್ವರ್ಗೆ ಅಂದರೆ ನವಲಗುಂದ ಕಾಮಣ್ಣಗೆ ನಿಮ್ದು ಏನಾದರೂ ಆಸೆ ಇದ್ದರೆ ಹೋಗ್ತೇನಂತಂದ್ರೆ ಹೋಗಿ, ಡೆಫಿನೆಟ್ಲಿ ಅದೆಲ್ಲ ನಡ್ತೈತಿ. ಆದರೆ ಎಲ್ಲೇ ಹೋಗ್ಬೇಕಂತಂದರೂ ಆದಷ್ಟು ನೀವು ನಂಬಿಕೆ ಇಟ್ಟುಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇನ್ನು ನಿಮಗೆ ಈ ವರ್ಷ ಆಗಲಿಲ್ಲ ಅಂತಂದ್ರೂ ಮುಂದಿನ ವರ್ಷ ಹೋಗ್ರಿ. ಇನ್ನೇನು ಹೋಳಿ ಹುಣ್ಣಿಮೆ 5 ದಿನ ಆಯ್ತಂತಂದ್ರೆ 5 ದಿನ ಮುಂಚೆಗೆ ಆ ರಾಮಲಿಂಗೇಶ್ವರನ ಕುಂದ್ರಿಸ್ತಾರೆ. ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಸತ್ಯ ಐತಿ. ಮದುವೆ ಆಗಲ್ಲಾರು ಬಾಶಿಂಗ ತೊಗೋಬೋದು. ಇನ್ನು ಮಕ್ಳು ಆಗಲ್ಲಾರಿಗೆ ತೊಟ್ಲದ ಅಂತ ಇರತ್ತೆ. ಇನ್ನು ಮನೆಗೆ ಏನಾದರೂ ಕೆಟ್ಟ ದೃಷ್ಟಿ ಆಗೈತಿ ಅಂತಂತ ನಮಗೇನಾದರೂ ಅನಿಸಿಲ್ಲ ಅಲ್ಲಿ ಕಣ್ಣು ಸಿಗ್ತತಿ. ಇನ್ನು ಗಂಡು ಮಕ್ಳು ಬೇಕಂತಂದ್ರೆ ಗುಣಗಡಿಗೆ ಮತ್ತು ಮೀಸೆ ಸಿಗ್ತೈತಿ. ಉದ್ಯೋಗದಲ್ಲಿ ಏನಾದರೂ ನೌಕರಿ ಉದ್ಯೋಗ ಪ್ರತಿಯೊಂದಕ್ಕೂ ಏನಾದ್ರು ಅಂತಂದ್ರೆ ಪಾದಗಳು ಸಿಗ್ತಾವೆ. ಇನ್ನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಂಥರ ಸಿಗ್ತೈತಿ. ಅದನ್ನೆಲ್ಲ ತೊಗೊಂಡು ದೇವ್ರಿಗೆ ಮುಟ್ಟಿಸ್ಕೊಂಡು ಬಂದು ನೀವು ಮನೆಯೊಳಗೆ ಡೈಲಿ ಅದನ್ನ ಪೂಜೆ ಮಾಡಿಕೊಂಡು ನಂಬಿಕೆ ಇಟ್ಟು ಪೂಜೆ ಮಾಡ್ಕೊತ ಹೋದ್ರೆ ಅದು ಆದಷ್ಟು ವರ್ಷ ತುಂಬಿಕೊಡ್ದೆ ಎಲ್ಲ ಹಾಕಿರ್ತಾವೆ. ಹೇಳಿದ್ರನ್ನೆಲ್ಲ ನನ್ನ ಮಗಂದು ನಾನು ಗಂಡು ಮಗು ಹುಟ್ಟಬೇಕಂತಂದು ತಗೊಂಬಂದು 1 ವರ್ಷದೊಳಗೆ ಅದು ಆಸೆ ನೆರವೇರೈತಿ. ಹಿಂಗೆ ನಂಬಿಕೆ ಇಟ್ಟಿರ್ತೇನೆ ನಾನು. ಇನ್ನು ನೋಡಿದ್ರಲ್ಲ ನಮ್ಮ ಅವಸರದ ಆಪತ್ ಬಾಂಧವ ಉಪ್ಪಿಟ್ಟು ಕೂಡ ಆಯ್ತು. ಇನ್ನು ಬಡ ತಿಂದು ಕಿಚನ್ನ ಕ್ಲೀನ್ ಮಾಡಿಕೊಂಡು ಮಲ್ಕೋದಷ್ಟೆ. ಇನ್ನು ನವಲಗುಂದಕ್ಕೆ ಹೋಗಿದ್ವಲ್ಲ, ಅಲ್ಲಿ ಇನ್ನೊಂದಿಷ್ಟು ಏನೇನೋ ತೊಗೋಬೇಕಂತಂದು ನನ್ನ ಕನಸು ಬಾಡಿದ್ದು. ಆದ್ರೆ ನಮ್ಮ ಮನೆಯವರು ಈ ಸಲ ಬೇಡ, ಮುಂದಿನ ಸಲ ಬಂದಾಗ ಏನಾರು ತೊಗೋರಂತ ಅಂತಂದ್ರೆ ಹಾಗಾಗಿ ಸಮಾಧಾನ ಮಾಡ್ಕೊಂಡು ಬಂದೀನಿ. ನಾನು ಮುಂದಿನ ವರ್ಷ ಹೋಗ್ತೀನಲ್ಲ, ಅಲ್ಲಿ ಏನಾದರೂ ತೊಗೊಂಡ್ರೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇವಾಗ ಜಸ್ಟ್ ಉಪ್ಪಿಟ್ಟು ತಿಂದು ಮಲ್ಕೋದಷ್ಟೇ ಬಾಕಿ ಐತೆ ನೋಡಿರಿ. ಇನ್ನು ಇದಾಗಿತ್ತು ಇವತ್ತಿನ ಒಂದು ಲಾಗ್. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟವಾಗೈತೆ ಅಂತ ನಾ ತಿಳ್ಕೊತೀನಿ. ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದಗಳು.